ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲಾಧಿಕಾರಿಗೆ ಭೇಟಿ ಆಗಲು ಬಂದು ಅಲೆದಾಡುತ್ತಿರುವ ಕುರುಡನ ಕಷ್ಟಕ್ಕೆ ಸಹೃದಯಿ ಉಮೇಶ್ ಮುದ್ನಾಳ್ ಮಿಡಿದಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಏವೂರು ತಾಂಡದ ಗೋಪಾಲ್ ತಂದೆ ದಾಮೋದ್ ರಾಠೋಡ್ ಎಂಬಾತ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗೆ ತಿಳಿಸಲು ಡಿಸಿ ಕಚೇರಿಗೆ ಬಂದಿದ್ರು. ಇದೇ ವೇಳೆ ಡಿಸಿ ಕಚೇರಿಯಲ್ಲಿ ಇರುವಂತಹ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರು ಕುರುಡ ವ್ಯಕ್ತಿ ಗೋಪಾಲ್ ತಂದೆ ದಾಮೋದ್ ರಾಠೋಡ್ ಈತನಿಗೆ ಡಿಸಿ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. ಅದೇ ಸಮಯಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಡಿಸಿ ಕಚೇರಿಗೆ ಆವರಣದಲ್ಲಿ ಇದ್ರು. ತಕ್ಷಣವೇ ಆಗಮಿಸಿದ ಸ್ಥಳೀಯರು ಅಂಥ ವ್ಯಕ್ತಿಯನ್ನ ಉಮೇಶ್ ಮುದ್ನಾಳ್ ಅವರಿಗೆ ಪರಿಚಯಿಸಿದ್ರು. ಕೂಡಲೇ ಕುರುಡ ರೇವು ರಾಠೋಡ್ ಸಮಸ್ಯೆಯನ್ನ ಉಮೇಶ್ ಮುದ್ನಾಳ್ ಆಲಿಸಿದ್ರು. ಇದೇ ವೇಳೆ ಗೋಪಾಲ್ ರಾಠೋಡ್ ಅಕ್ಕ ತಿಪ್ಪಿಬಾಯಿ ಹಾಗೂ ತಮ್ಮ ಸಿದ್ದರಾಮ್ ಕೂಡ ಕುರುಡರಿದ್ದಾರೆ ಅನ್ನೋದು ಗೊತ್ತಾಯಿತು. ಬಳಿಕ ಆತನಿಗೆ ನೀನು ಯಾದಗಿರಿಗೆ ಬರಬೇಡ, ನಾನೇ ನಿಮ್ಮೂರಿಗೆ ಬಂದು ನಿಮಗೆ ಸರ್ಕಾರದ ಸವಲತ್ತು ಸಿಗುವ ಹಾಗೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಬಳಿಕ ಬಸ್ನಲ್ಲಿ ಹಣ ಕಳೆದುಕೊಂಡಿದ್ದ ಅಂದ ಗೋಪಾಲ್ ತಂದೆ ದಾಮೋದ್ ರಾಠೋಡ್ಗೆ ಊಟ ಮಾಡಿಕೊಂಡು ಹೋಗುವುದಕ್ಕೆ ಒಂದಿಷ್ಟು ಹಣ ಕೊಟ್ಟು ಕಳುಹಿಸಿದ್ರು. ಸದ್ಯ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಒಂದೇ ಮನೆಯಲ್ಲಿ 3 ಕುರುಡರಿದ್ದಾರೆ, ಇವರಿಗೆ ಸರ್ಕಾರದ ಸೌಲಭ್ಯ ಸಿಗುವ ಹಾಗೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಂದು ನಡೆದಿರುವಂತ ಘಟನೆ ಅಂದ್ರೆ ಒಬ್ಬ ಕಣ್ಣಿರಲ್ಲದ ಗೋಪಾಲ್ ನಾಯಕ್ ರಾಠೋಡ್ ಅವರು ಜಿಲ್ಲಾಧಿಕಾರಿ ಹತ್ರ ಹೋಗಿದ್ದರು. ಆದ್ರೆ ಬಟ್ ಅವರು ಸಿಬ್ಬಂದಿಗಳು DC ಆಫೀಸರ್ ಹತ್ರ ಆಫೀಸರ್ ಅಧಿಕಾರಿ ಇಲ್ಲ, ಇಲ್ಲಿಂದ ಹೊರಟೆ ಅಂತ ಹೇಳಿದ್ರು. ಅದೇ ಹೊತ್ತುವಾಗ ಉಮೇಶ್ ಕೆ ಮುದ್ನಾಳ್ ಅವರು ಅಲ್ಲಿ ಭೇಟಿಯಾಗಿದ್ದರು. ಅವರು ಕೂಡ ಮಾತಾಡಿ ಅವ್ರ ಪ್ರಾಬ್ಲಮ್ಗಳನ್ನು ಇದು ಸಾಲ್ವ್ ಮಾಡಿ ಇಲ್ಲಿಂದ ಹೋಗಪ್ಪ, ನಿಂದೆಲ್ಲನ ಬಗೆಹರಿಸಿ ನಿಂದ DC ಇಂದ ಮಾತಾಡ್ತೀನಿ ಅಂತ ಹೇಳಿ ಅವರಿಗೆ ಬಗೆಹರಿಸಿ ಆಫೀಸನ್ನು ಕಳಿಸಿದ್ರು. ಹಿಂದೆ ನಡೆದಿರ್ತಕ್ಕಂಥ ಘಟನೆ ಗೋಪಾಲ್ ರಾಠೋಡ್ ಅಂತ ಎರಡು ಕಣ್ಣು ಕಳುವಂತ ಮನುಷ್ಯ. ಹಾಗೆ ಯಾದಗಿರಿ ಜಿಲ್ಲೆ ಅಂತ ಎಲ್ಲರಿಗಿಂತ ಹಿಂದುಳಿದ ಏವಲೂರು ತಾಂಡದವ ಹಾಗೂ ಯಾದಗಿರಿ ಎಲ್ಲರಿಗಿಂತ ಹಿಂದುಳಿದ ಜಿಲ್ಲೆ. ಅದರಲ್ಲಿ ಬಡವರು ಏನೋ ಅವ್ರ ಪ್ರಾಬ್ಲಮ್ ತೊಗೊಂಡು ಬಂದಿರ್ತದೆ. ಅಂಥದಾಗ ಜಿಲ್ಲಾಧಿಕಾರಿಗಳು ಅವ್ರಿಗೆ ಕುಂದರ್ಸಿ ಕರೆಸಿ ಅವ್ರಿಗೆ ಏನಾದ ಅವ್ರದ್ದು ಸಮಸ್ಯೆಯನ್ನು ಬಗೆಹರಿಸಬೇಕು. ಕೆಳ ಮಟ್ಟಗಿರುವಂಥ ಅಧಿಕಾರಿಗಳು ಆದರೂ ಅವ್ರಿಗೆ ಭೇಟಿ ಮಾಡಿಸ್ಬೇಕು. ಭೇಟಿ ಮಾಡಿಸ್ಕೇಸಿ ಅವ್ರಿಗೆ ಏನಾದ್ರು ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಪಾಪ ಅವನಿಗೆ 2 ಕಣ್ಣಿಲ್ಲ ಅಂದ್ರೆ ಭೀ ಇಲ್ಲಿ ಯಾರು ಇಲ್ಲ, ಅಧಿಕಾರಿಗಳಿಲ್ಲ ಅಂತ ಅವ್ರು ಬೆದರಿಸಿ ಕಳಿಸಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಪಾಪ. ಅದು ಚಲೋ ಆಯಿತು. ಉಮೇಶ್ ಕೆ ಮುದ್ನಾಳ್ ಅವ್ರು ಬಂದಿದ್ದರು. ಅವ್ರು ಬಂದ ಕೇಸಿ ಅವ್ರಿಗೆ ಹೇಳಿ ಮಾತಾಡಿ ಅವ್ರದ್ದು ಏನಾದ ಪ್ರಾಬ್ಲಮ್ಗಳನ್ನು ಸೊಲ್ಯೂಷನ್ ಮಾಡ್ಬೇಕಂತ ಹೇಳಿ ಕೇಸಿ ಅವ್ರು ತಿಳಿಸಿದ್ರೆ ಪಾಡಾಯ್ತು. ಇಲ್ಲಾಂದ್ರೆ ಅವ್ರು ಎಲ್ಲಿ ಹೋಗ್ತಿದ್ರು ಪಾಪ. ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ತಾಲೂಕುಗಳಿಂದ ಏನದ ಜಿಲ್ಲಾಡಳಿತಕ್ಕೆ ಭವನಕ್ಕೆ ಬಂದರೆ ಕಡುಬಡವರು ಸಮಸ್ಯೆ ಬಗೆಹರಿತಾವಂತಕ್ಕಂಥ ದೃಷ್ಟಿಯಿಂದ ಆಸೆ ಇಟ್ಕೊಂಡು ಬರ್ತಾರೆ. ಅಲ್ಲಿ ಜಿಲ್ಲಾಧಿಕಾರಿಗೆ ಭೇಟಿ ನೀಡಲಿಕ್ಕೆ ಬಂದಿರತಕ್ಕಂಥ ಏವೂರು ತಾಂಡದ ಗೋಪಾಲ್ ರಾಠೋಡ್ ಏನದಂದ್ರೆ ಅವ್ರು ತನ್ನ ಸಮಸ್ಯೆ ಹೇಳ್ತಿದ್ದ. ಯಾತಗ ತನಗೆ ಕಣ್ಣಿಲ್ಲ, ಅವ್ರ ಅಕ್ಕ ಕಣ್ಣಿಲ್ಲ, ಅವ್ರ ತಮ್ಮಗನ ಕಣ್ಣಿಲ್ಲ. ಅಂಥದ್ರಲ್ಲಿ ಏನಾದರೂ ಸಮಸ್ಯೆ ಹೇಳಕ್ಕೆ ಬಂದಾಗ ಆ ಮನುಷ್ಯಾಗ ಕಿಶದಲ್ಲಿ ರೊಕ್ಕನ ಕಳ್ಕಂದನ. ಮತ್ತು ಕೆಳಮಟ್ಟದ ಏನು ಅಪ್ತರ ಇದ್ದಿರ್ತಕ್ಕಂಥ ಅಪ್ತ ಸಹಾಯಕರು ಇಲ್ಲಂತೇಳಿ ಗದರಿಸ್ತಕ್ಕಂಥ ಇದು ದುರದೃಷ್ಟಕರ. ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥವ್ರನ್ನ ತೆಗೆದುಕೇಸಿ ಬೇರೆ ಕಡೆಗೆ ಆಗಬೇಕು. ಇನ್ನೊಂದು ಏನದಂದ್ರೆ ಬಂದವರಿಗೆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಆದರೆ ಆ ಮನುಷ್ಯಾಗ ಶೀಘ್ರ ನೀವು ಊರಿಗೆ ಹೋಗಪ್ಪ, ನಿನ್ನ ಜವಾಬ್ದಾರಿ 1 ವಾರದೊಳಗೆ ನಾನು ಊರಿಗೆ ಬರ್ತೀನಿ, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಮಾಡಿಸ್ಕೊಡೋದಾಗಿ ಭರವಸೆ ನೀಡೀನಿ. 1 ವಾರದೊಳಗೆ ಆಗಲಿ ಅವ್ರ ಮನೆಗೆ ಹೋಗಿ ಭೇಟಿ ನೀಡ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತೇನದಂದ್ರೆ ಮುಂದೆ ಏನದ ಅದಕ್ಕೆ ಸವಲತ್ತು ಕೊಡಿಸಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜಿಲ್ಲಾಡಳಿತದಲ್ಲಿ ಇಂಥ ಘಟನೆಗಳು ನಡಿಬಾರದಂತಕ್ಕಂಥದ್ದೇ ನಂದ ಒತ್ತಾಯ. ಇದೇ ಸಂದರ್ಭದಲ್ಲಿ ಗೋವಿಂದರಾಜ್ ಪವನ, ಮಹಿಬೂಬ್ ಸಾಹುಕಾರ್, ಅಬ್ದುಲ್ ಸಾಬ್, ಖಾಜಾ ಹುಸೇನ್, ಪ್ರಜ್ವಲ್, ಶಿವರಾಜ್ ತಾಯಪ್ಪ, ಮೊಹಮ್ಮದ್ ರಫೀಕ್, ನಿಂಗಪ್ಪ, ಬಸಲಿಂಗಪ್ಪ, ಮಲ್ಲೇಶ್, ಅಮತಪ್ಪ, ಪ್ರಭು, ನಾಗರಾಜ್, ಹನುಮಂತ, ಶ್ರೀನಿವಾಸ, ಶಿವಕುಮಾರ್, ದೊಡ್ಡಯ್ಯ, ರಮೇಶ್, ಹನುಮಂತರಾಯ್, ಶರಣು ಪಿಡ್ಡಪ್ಪ, ನಾಯಕ ತಿಪ್ಪಣ್ಣ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.